ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ಪರಮಾತ್ಮನೇ ನಮಃ. ಕ್ಷಂ ಕ್ಷೇತ್ರಪಾಲಾಯ ನಮಃ. ಧುಂ ದುರ್ಗಾಯೈ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 20 ಏಪ್ರಿಲ್ 2026ರಿಂದ 26 ಏಪ್ರಿಲ್ 2026ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ಕೃತಿಕಾ ನಕ್ಷತ್ರ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಇವೆಲ್ಲ ನಕ್ಷತ್ರಗಳಲ್ಲೂ, ಪುಷ್ಯ, ಆಶ್ಲೇಷ, ಮಖಾ ನಕ್ಷತ್ರಗಳಲ್ಲೆಲ್ಲ ಚಂದ್ರ ಸಂಚಾರ ಆಗ್ತಾನೆ. ಈ ಎಲ್ಲ ಆಧಾರದ ಮೇಲೆ, ಗ್ರಹಗಳು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ವಾರ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 20ನೇ ತಾರೀಕು ಸೋಮವಾರ ಏಪ್ರಿಲ್ 2026 ಅಕ್ಷಯ ತೃತೀಯ. ಅಕ್ಷಯ ಅಂದ್ರೆ ಕ್ಷಯ ಆಗದೆ ಇರುವಂಥದ್ದು. ಏನ್ ಮಾಡ್ಬೇಕು ಇವತ್ತಿನ ದಿನ? ಗಂಗಾ ಸ್ನಾನ ಮಾಡಿ, ಯಮ, ಹೋಮ, ಜಪ, ತರ್ಪಣ, ದಾನಾದಿಗಳನ್ನ ಮಾಡಿ ಏನ್ ಮಾಡ್ತಿರೋ ಅದು ಹೆಚ್ಚಾಗಿ ಪ್ರತಿಫಲವಾಗಿ ಬರುತ್ತೆ. ಕೆಲವರೆಲ್ಲ ಬಂಗಾರ ಯಾಕೆ ತಗೊಂತಾರೆ ಅಕ್ಷಯ ತೃತೀಯ ದಿನ? ಬಂಗಾರ ತಗೊಂಡಷ್ಟು ಬಂಗಾರ ನಮಗ್ ಬರಲಿ, ಬೆಳ್ಳಿ ತಗೊಂಡಷ್ಟು ಬೆಳ್ಳಿ ಒಡವೆಗಳು ಬರಲಿ ಅಂತ. ಹಾಗೆ ನೀವು ದಾನ ಧರ್ಮ ಮಾಡಿದ್ರೆ ಅದನ್ನು ಕೂಡ ಅಕ್ಷಯವಾಗಿ ನಿಮ್ಮ ಹತ್ರ ಪ್ರಾಪ್ತಿಯಾಗತ್ತೆ. ತರ್ಪಣಾದಿಗಳು, ದಾನಾದಿಗಳು, ಜಪ, ಪೂಜೆಗಳನ್ನೆಲ್ಲ ಮಾಡಿದ್ರೆ ಅದರ ಪುಣ್ಯ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರ. 21 ಏಪ್ರಿಲ್ 2026 ಮಂಗಳವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. 26/4/2026 ಶ್ರೀ ನಿಮಿಷಾಂಬ ದೇವಿಯ ಜಯಂತಿ ಇದೆ ಅನ್ನೋದನ್ನ ಈ ವಾರದ ವಿಶೇಷತೆ. ಕೆಲವರು ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಮುಖ ನೋಡಿ ಹೇಳುವಂತ ಭವಿಷ್ಯಕ್ಕೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತೀವಿ. ಅದರಿಂದನೂ ಕೂಡ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೋಬಹುದು. ಪ್ರಿಯ ವೀಕ್ಷಕರೇ, ಯಾರದ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಮಾತ್ರ ಇದ್ ಮುಖಾಂತರ ತಿಳ್ಕೊಳ್ಳಿ. ಇಲ್ಲ ಡೇಟ್ ಆಫ್ ಬರ್ತ್ ಇದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸ್ ಆಫ್ ಬರ್ತ್ ಕೊಟ್ರೆ ಜಾತಕ ನೋಡಿ ನಿಮ್ಮ ಭವಿಷ್ಯವನ್ನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೊಸಬರು ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ನಮ್ಮ ಧರ್ಮ, ನಮ್ಮ ಶಾಸ್ತ್ರ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಅದಕ್ಕೆ ಎಲ್ಲ ಕಡೆ ಶೇರ್ ಮಾಡಿ. ಯಾವ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ ಶೇರ್ ಮಾಡಿ. ಹೈಪ್ ಅಂತ ಕೆಳಗಡೆ ಬಂದರೆ ಪಾಯಿಂಟ್ಸ್ ಜಾಸ್ತಿ ಹೋಗುತ್ತೆ, ವಿಡಿಯೋ ಮೇಲೆ ಬರುತ್ತೆ. ಹೈಪನ್ನು ಮಾಡಿ. ಈಗ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಒಂದೊಂದೇ ರಾಶಿಯ ಭವಿಷ್ಯ ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಈಗ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನೋಡ್ತಾ ಹೋದಾಗ, ಮೇಷರಾಶಿಗೆ ದ್ವಿತೀಯ ಭಾವದಲ್ಲಿ ಶುಕ್ರ ಸಂಚಾರ. ನಿಮ್ಮ ದ್ವಿತೀಯಾಧಿಪತಿ ಯಾರು? ಶುಕ್ರ. ನಿಧಾನವಾಗಿ ಹಣಕಾಸು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿಂದ ಹಣ ಬರುತ್ತೆ? ನೀವು ಮಾತನಾಡುವ ಮಾತಿನಿಂದ, ಬಟ್ಟೆ ವ್ಯಾಪಾರದಿಂದ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯವಹಾರಗಳು, ನಿಮ್ದು ಯಾವುದೇ ಇರ್ಬೋದು, ಫ್ಯಾಷನ್ ಶೋದ್ ಇರ್ಬೋದು, ಅಥವಾ ಮುಖ ಕಾಸ್ಮೆಟಿಕ್ಸ್ ಇರ್ಬೋದು, ಈ ಥರ ಯಾವುದೇ ಒಂದು ವ್ಯವಹಾರಗಳಿದ್ರೆ ಅದರಿಂದೆಲ್ಲ ಧನ ಲಾಭ ಆಗುತ್ತೆ. ENT ಡಾಕ್ಟರ್ಗಳಿಗೂ ಕೂಡ ಹಣಕಾಸು ಅಭಿವೃದ್ಧಿ ಆಗುತ್ತೆ. ಆದರೆ ಜನ್ಮ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಬುಧ ಸಂಚಾರ. ಬುಧ 3 ಮತ್ತು 6ನೇ ಮನೆ ಅಧಿಪತಿ. ಆಮೇಲೆ ಸಾಡೆ ಸಾತಿ. ಅವಾಗ ಏನಾಗುತ್ತೆ? ಬಂಧುಗಳೇ ಶತ್ರುಗಳಾಗ್ತಾರೆ. ಸರ್ಕಾರನೇ ನಿಮ್ಗೇನಾದ್ರು ದಂಡವನ್ನು ವಿಧಿಸುವಂತಹ ಪರಿಸ್ಥಿತಿ ಉಂಟಾಗ್ಬೋದು. ಎಚ್ಚರ. ಸೋಮವಾರ, ಮಂಗಳವಾರ ವಾದ ವಿವಾದಗಳು, ವಾಗ್ವಾದ ಅಂತೀವಿ. ಯಾರ ಹತ್ರ ನೀವು ಹೇಳಿದ್ದೆ ಕರೆಕ್ಟು ಅಂತ ಪ್ರೂವ್ ಮಾಡ್ಕೊಳಕ್ ಹೋಗ್ಬೇಡಿ. ಲಾಸ್ಟ್ಗೆ ಅವ್ರಿಗೆ ಗೊತ್ತಾಗ್ಬೋದು. ಆದರೂ ಸುಮ್ಮನೆ ಆಗ್ಬಿಡಿ, ವಿವಾದ ಮಾಡ್ಕೋಬೇಡಿ. ಗೌರವಗಳು ಕೆಲವರು ಕಳಿಬೋದು, ನಿಮ್ಮ ಮರ್ಯಾದೆ ಕಳಿಬೋದು, ಗೌರವ ನಷ್ಟ ಆಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧೈರ್ಯವಾಗಿರ್ತೀರಿ. ಧೈರ್ಯೇ ವಸತೆ ಲಕ್ಷ್ಮೀ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂಥದ್ದು, ಧನ ಪ್ರಾಪ್ತಿಯಾಗುವಂಥದ್ದು, ಉತ್ತಮವಾದ ವಸ್ತ್ರ, ಒಳ್ಳೆ ಬಟ್ಟೆ ಹಾಕೊಳ್ಳುವಂಥ ಯೋಗ, ಉತ್ತಮವಾದ ವಸ್ತ್ರ ಪ್ರಾಪ್ತಿಯಾಗುವಂಥದ್ದು,
ಮತ್ತು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿದ್ರಾಭಂಗ, ವಾಹನಗಳಿಂದ ತೊಂದರೆಗಳು ಆಗುವಂಥದ್ದು. ಈ ವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಮತ್ತು ಶನಿವಾರ ಭಾನುವಾರ. ಮೇಷರಾಶಿ ಜಾತಕರು ಓಂ ರುದ್ರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಬೆಳಿಗ್ಗೆ ಕರೆಕ್ಟ್ ಟೈಮು ಆಫೀಸು ಎಲ್ಲ ಒಂದು ಪಂಕ್ಚುಯಾಲಿಟಿನ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸಮಯಕ್ಕೆ ಕರೆಕ್ಟಾಗಿ ಆಫೀಸ್ಗೆ ಹೋಗ್ಬೇಕು. ಸಮಯಕ್ಕೆ ಸರಿಯಾಗಿ ತಮ್ಮ ಆಹಾರವನ್ನು ಸೇವನೆ ಮಾಡಬೇಕು. ಆಗ ನಿಮಗೆ ಉತ್ತಮವಾದ ಆರೋಗ್ಯ ಇರಕ್ಕೆ ಸಾಧ್ಯ ಆಗುತ್ತೆ. ನೀವೇನೋ ಟೈಮಿಗೆ ಏನು ಮಾಡಲಿಲ್ಲ ಅಂದರೆ ನಿಮ್ಮ ಶರೀರದಲ್ಲಿ ಏನಾದರೂ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ನಾನು ಹೇಳಿದಂಥ ಪರಿಹಾರವನ್ನು ನೀವು ಮಾಡ್ಕೋಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶಿಯಾಧಿಪತಿಯಾದಂಥ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿದ್ದಾನೆ. ಅವಾಗ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಕಾರಲ್ಲಿ ಓಡಾಡಬೇಕು, ಲಕ್ಸುರಿ ಆಗಿರಬೇಕು, ಇನ್ನೊಬ್ಬರಿಗೆ ನನ್ನ ನೋಡಿದ್ರೆ ಅಟ್ರಾಕ್ಟಿವ್ ಆಗಿರಬೇಕು ಅನ್ನುವಂತಹ ಸಂಕಲ್ಪ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಸೆಂಟ್ ಹಾಕೊಂತೀರಾ, ಒಳ್ಳೆ ಶುಭ್ರವಾದಂಥದ್ದು ಅಥವಾ ಒಳ್ಳೆ ಹೊಸ ವಸ್ತ್ರಗಳನ್ನು ಧರಿಸುವಂತಹ ಯೋಗ ಉಂಟಾಗುತ್ತೆ. ಮತ್ತೆ ನಿಮಗೆ ವ್ಯಯಭಾವದಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಬಂದಂತಹ ಧನ ಎಲ್ಲ ನಷ್ಟ ಆಗುವಂಥದ್ದು, ಅಥವಾ ನೀವು ಯಾರನ್ನ ಪ್ರೀತಿಸ್ತಾ ಇರ್ತೀರಿ ಅವರು ನಿಮ್ಮಿಂದ ದೂರ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರು ಎಚ್ಚರ. ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಉನ್ನತವಾದ ಅಂತಸ್ತನ್ನ ಪಡಿತೀರಿ. ಕಾಣಿಕೆಗಳು ಗಿಫ್ಟ್ ಸಿಗುವಂತಹ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಧನ ನಷ್ಟ ಉಂಟಾಗುವಂಥದ್ದು, ಕುಟುಂಬದಲ್ಲಿ ದುಃಖ ಉಂಟಾಗುವಂತಹ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಸ್ವ ಇಚ್ಛೆಯಿಂದ ಬದುಕ್ತೀರಿ, ಧನವನ್ನ ಸಂಪಾದನೆ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಹೀಗೆ ಈ ವಾರ 4 ದಿನ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ ಮಂಗಳವಾರ ಮತ್ತೆ ಶನಿವಾರ ಭಾನುವಾರ. ಹಾಗಾದ್ರೆ ನೀವು ಬಹಳ ಹುಷಾರಾಗಿರ್ಬೇಕಾಗಿರೋದು ಮಧ್ಯದ 3 ದಿನಗಳು, ಅಂದ್ರೆ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಆಗ ವೃಷಭ ರಾಶಿ ಜಾತಕರು ಏನ್ ಮಾಡಬೇಕು? ದೇವಿಯ ಆರಾಧನೆಯ ಜೊತೆಗೆ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿ. ದೇವಿ ಅಂದ್ರೆ ಯಾವ್ದಾದ್ರು ದೇವಿ ಇರ್ಬೋದು, ನಿಮ್ಮ ಕುಲ ದೇವತೆ ಆದ್ರೂ ಪರವಾಗಿಲ್ಲ, ದುರ್ಗಾದೇವಿ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಒಂದು ಸ್ತ್ರೀ ದೇವತೆಯ ಆರಾಧನೆ ಜೊತೆಗೆ ಶಿವ ಅಂದ್ರೆ ಶಿ ಅಂದ್ರೆ ಶಿವ, ವಾ ಅಂದ್ರೆ ಶಕ್ತಿ, ಇಬ್ರು ಕೂಡ ಕಂಬೈಂಡ್ ಆಗಿರೋದ್ರಿಂದ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಕೂಡ ಜಪ ಮಾಡಿ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮಿಥುನ ರಾಶಿಯವರಿಗೆ ಶುಕ್ರ ಪಂಚಮಾಧಿಪತಿ ವ್ಯಯಭಾವದಲ್ಲಿ 12ನೇ ಮನೆ ಸಂಚಾರ ಆಗ್ತಾನೆ. ಮತ್ತೆ ಬುಧ ನಿಮ್ಮ ರಾಶ್ಯಾಧಿಪತಿ 11ನೇ ಮನೆಯಲ್ಲಿ ಸಂಚಾರ, ಚತುರ್ಥಾಧಿಪತಿ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಿಥುನ ರಾಶಿ ಜಾತಕರು ಎಲ್ಲರ ಜೊತೆ ಸ್ನೇಹದಿಂದ ಇರೋಣ ಅಂತ ಪ್ರಯತ್ನ ಮಾಡ್ತೀರಿ. ನಿಮ್ಮ ಗೃಹದಿಂದ ಲಾಭ, ವಾಹನಗಳಿಂದ ಲಾಭ ಉಂಟಾಗುತ್ತೆ, ತಾಯಿಯಿಂದನೂ ಕೂಡ ನಿಮ್ಗೆ ಅನುಕೂಲ ಲಾಭ ಆಗುತ್ತೆ. ಎಷ್ಟೋ ಹಣ ಕೆಲವರು ಕೂಡಿಟ್ಟಿರ್ತೀರಾ, ಅದನ್ನ ಅನುಭವಿಸ್ಬೇಕಲ್ಲ. ಸತ್ತೋಗ್ಬಿಟ್ರೆ ಎಲ್ಲ ಇಲ್ಲೇ ಬಿಟ್ಟೋದ್ರೆ ಏನ್ ಪ್ರಯೋಜನ? ಆ ಅನುಭವಿಸಬೇಕಾದಾಗ ಒಳ್ಳೆ ಯೋಗ ಉಂಟಾಗುತ್ತೆ. ಈ ಸಮಯದಲ್ಲಿ ನಿಮಗೆ ಈ ವಾರದಲ್ಲಿ ಯಾರಾದ್ರೂ ಒಂದು ಸ್ತ್ರೀಯ ಜೊತೆ ಪುರುಷ ಜಾತಕರಿಗೆ ಸಂಬಂಧ ಉಂಟಾದ್ರೆ ಅದು ದೀರ್ಘಕಾಲದವರೆಗೂ ಅದು ಮುಂದುವರಿತಾ ಹೋಗುತ್ತೆ. ಅದರಲ್ಲೂ ಸುಂದರವಾದಂತಹ ಸ್ತ್ರೀ ಸಿಗುವಂತಹ ಯೋಗ ಉಂಟಾಗುತ್ತೆ. ಸ್ತ್ರೀ ಜಾತಕರಿಗೂ ಕೂಡ ಒಳ್ಳೆ ಪುರುಷ ಯೋಗ ಸಿಗುವಂತಹ ಯೋಗ ಉಂಟಾಗುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ದಶಾ ಭುಕ್ತಿ ಮತ್ತು ಗ್ರಹಗಳು ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅವೆಲ್ಲ ನಿಮ್ಮ ಜಾತಕವನ್ನ ನೋಡಬೇಕಾಗತ್ತೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಆಯಾಸ ಉಂಟಾಗುವಂಥದ್ದು, ಅಧಿಕ ಖರ್ಚು ಉಂಟಾಗುವಂಥದ್ದು, ಬೇಸರ ಉಂಟಾಗುವಂಥದ್ದು,
ಸೋಮಾರಿತನ, ಏನ್ ಕೆಲಸ ಮಾಡೋಕ್ಕೂ ಆಗಲ್ಲ ಆ ತರ ಪರಿಸ್ಥಿತಿ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕಾಣಿಕೆಗಳು ಸಿಗುವಂಥದ್ದು, ಉತ್ತಮವಾದ ಸೌಕರ್ಯ ಪ್ರಾಪ್ತಿಯಾಗೋದು, ಸ್ನೇಹಿತರಿಂದ ನಿಮಗೆ ಸಹಾಯ, ಉಲ್ಲಾಸವಾಗಿರ್ತೀರಿ. ಮತ್ತು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ಏನಾದ್ರೂ ಒಂದು ವ್ಯಾಧಿ, ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ಈ ವಾರ 4 ದಿನ ಮಿಥುನ ರಾಶಿ ಜಾತಕರು ಎಚ್ಚರ. ಯಾವ ದಿನ? ಸೋಮವಾರ, ಮಂಗಳವಾರ, ಶನಿವಾರ, ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಟೈಮು ಚೆನ್ನಾಗಿರುತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಓಂ ಅವ್ಯಕ್ತಾಯ ನಮಃ. ಭಗವಂತ ಕಣ್ಣು ಕಾಣಲ್ಲ, ಆದ್ರೆ ಅನುಭವ ಆಗುತ್ತೆ. ಅದಕ್ಕೆ ಅವ್ಯಕ್ತ, ಕಣ್ಣಿಗೆ ಕಾಣದೇ ಇರುವಂಥವ್ನು ಪರಮಾತ್ಮ ನೆನಪು ಮಾಡಿ, ಒಳ್ಳೇದಾಗುತ್ತೆ. ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿಸಿ. ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಗೆ ಲಾಭ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಿದ್ದಾನೆ. ಸ್ನೇಹಿತರಿಂದ, ಅದರಲ್ಲೂ ಸ್ತ್ರೀ ಸ್ನೇಹಿತರಿಂದ ಇನ್ನೂ ಹೆಚ್ಚು ಸಹಾಯ ಕಟಕ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ವಾಹನಗಳಿಂದ ಲಾಭ ಉಂಟಾಗುತ್ತೆ, ಮನೆಗಳಿಂದ ಲಾಭ ಉಂಟಾಗುತ್ತೆ, ಚರಾಸ್ತಿ ಮತ್ತು ಚಿರಾಸ್ತಿಯಿಂದನೂ ಕೂಡ ನಿಮಗೆ ಲಾಭ ಕಟಕ ರಾಶಿ ಜಾತಕರಿಗೆ. ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರಗಳಿಂದ ಲಾಭ, ಮಧ್ಯ ವ್ಯಾಪಾರದಲ್ಲಿ ಲಾಭ, ಅವಿವಾಹಿತರಿಗೆ ವಿವಾಹ ಯೋಗ. ವಿವಾಹ ಯೋಗ ಅಂದ ತಕ್ಷಣ ಯಾರನ್ನದವರ ಮದುವೆ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಗಳನ್ನ ತೋರಿಸಿ, ಎಲ್ಲೋ ದೇವಸ್ಥಾನದಲ್ಲಿ ತೋರಿಸ್ದೆ ಗುರುಜಿ ಒಳ್ಳೆ ನಂಬರ್ ಬಂತು ಆಗ್ಬಿಟ್ಟೆ, ಆ ಥರ ಅಲ್ಲ. ಇಬ್ಬರದೂ ಕೂಡ ಸಂತಾನ, ಪುರುಷ ಜಾತಕದಲ್ಲಿ ಬೀಜಸ್ಫುಟ, ಸ್ತ್ರೀ ಜಾತಕದಲ್ಲಿ ಕ್ಷೇತ್ರ ಸ್ಫುಟ, ಮತ್ತೆ ವಧು ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ, ಆಯುಷ್ ಹೆಂಗಿದೆ ವರಂದು, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ಜಾತಕ ಇಬ್ಬರದು ತೋರಿಸಿ ಮಾಡ್ಕೋಬೇಕಾಗತ್ತೆ. ಉತ್ತಮ ಆದಾಯ ಪ್ರಾಪ್ತಿಯಾಗುತ್ತೆ, ಮಧ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರ ಅಂದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲದರಲ್ಲೂ ಕೂಡ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿದೆ. ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿಲ್ಲ. ಶೀಘ್ರ ಕೋಪ, ಸೋಮಾರಿತನ, ಗಾಯಗಳಾಗಬಹುದು, ಸ್ತ್ರೀಯಿಂದ ಅಧಿಕ ಖರ್ಚುಂಟಾಗುವ ಸಾಧ್ಯತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮಗೆ ಭಾಗ್ಯೋದಯ ಆಗುತ್ತೆ, ಉಲ್ಲಾಸವಾಗಿರ್ತೀರಿ. ಈ ವಾರ 4 ದಿನ ಶುಭ ಕಾಲ, ಸೋಮವಾರ, ಮಂಗಳವಾರ, ಶನಿವಾರ, ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮು ಚೆನ್ನಾಗಿರಲ್ಲ. ಆ ಟೈಮಲ್ಲಿ ಕೋಪವನ್ನ ಮಾಡಿಕೊಂಡು ನಿಮ್ಮ ಮನಸ್ಸು ಹತೋಟಿಯಲ್ಲಿಲ್ಲದೆ ಇದ್ದಾಗ ಯಾವುದೇ ಒಂದು ದೊಡ್ಡ ಡಿಸಿಷನ್ನ ತಗೋಬೇಡಿ. ಕಟಕ ರಾಶಿ ಜಾತಕರು ಚೈತನ್ಯ ಶಕ್ತಿಯಾದಂತಹ ನೀವು ವಿನಾಶ ಆಗಲ್ಲ, ಅವಿನಾಶಿಯಾಗಿರುವಂತಹ ಭಗವಂತನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿ. ಯಾಕೆಂದ್ರೆ ಚೈತನ್ಯ ಶಕ್ತಿ ವಿನಾಶ ಆಗಲ್ಲ, ಪಂಚತತ್ವಗಳಿಂದ ಉಂಟಾಗಿರೋ ಶರೀರ ವಿನಾಶ ಆಗುತ್ತೆ. ಆ ಅವ್ಯಕ್ತನಾದಂಥ ಪರಮಾತ್ಮನ ನೆನಪು ಮಾಡಬೇಕಾದ್ರೆ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರ ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಸಿಂಹ ರಾಶಿ ಜಾತಕರಿಗೆ ಶುಕ್ರ ದಶಮಾಧಿಪತಿ, ದಶಮ ಸ್ಥಾನದಲ್ಲಿ ಸಂಚಾರ. ಜಾಬ್ಗೆಲ್ಲ ಟ್ರೈ ಮಾಡಿದ್ದೀರಾ, ಕೆಲಸಗಳಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ, ಅದರಲ್ಲೂ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಬೇಕು. ಗುರುಜಿನ ಯಾವಾಗಲೂ ಹೇಳ್ತಾನೆ ಇದ್ದೀರಾ ನಮ್ಗೆ ಜಾಬೇ ಸಿಗ್ತಾ ಇಲ್ಲ ಅಂತ. ನಿಮ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಶುಕ್ರ ಏನಾದ್ರು ಚೆನ್ನಾಗಿ ಒಳ್ಳೆ ಬಿಂದುಗಳನ್ನ ಸರ್ವಾಷ್ಟಕ ವರ್ಗದಲ್ಲಿ ಕೊಟ್ಟಿದ್ದು, ನಿಮಗೆ ಶುಕ್ರ ದಶಾ ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಈ ತರ ಬಂದಾಗ ಶುಕ್ರ ಏನ್ ಮಾಡ್ಬಿಡ್ತಾನೆ, ದಶಮಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಳ್ಳೆ ಉದ್ಯೋಗ, ಒಳ್ಳೆ ಸಾಫ್ಟ್ವೇರ್ ಅಲ್ಲಿ ಕೆಲಸಗಳು ಇಲ್ಲ ಅಂತಾರೆ. ಎಲ್ಲರೂ ಕೆಲಸಗಳು ತೆಗೆದಾಕ್ಬಿಟ್ರು ಅಂದ್ರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ. ಕಂಪ್ಯೂಟರ್ ಬಂದಾಗ ಏನಂದ್ರು, ಕಂಪ್ಯೂಟರ್ ಬಂದ್ಬಿಡುತ್ತೆ, ಎಲ್ಲರ ಕೆಲಸ ಹೋಗುತ್ತೆ, ಕಂಪ್ಯೂಟರ್ ಎಲ್ಲ ಕೆಲಸ ಮಾಡ್ಬಿಡುತ್ತೆ, ಇನ್ನೆಲ್ಲಿರುತ್ತೆ ಕೆಲಸಗಳು, ಬ್ಯಾಂಕಲ್ಲೆಲ್ಲ ಕೆಲಸದಿಂದ ತೆಗ್ದಾಕ್ತರು ಅಂದ್ರು. ತೆಗ್ದಾಕಿದ್ರ ಅದ್ರ ಮುಖಾಂತರ
ಕೆಲಸಗಳನ್ನ ಮಾಡ್ಸಕ್ಕೆ ಮನುಷ್ಯ ಬೇಕೇ ಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮಾಡುತ್ತೆ ಅಂದ್ರೆ ಆ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರ ಕೆಲಸ ಮಾಡ್ಸಕ್ಕಾದ್ರೂ ಮನುಷ್ಯ ಬೇಕಾಗ್ತಾನೆ. ಕೆಲಸ ಬೇಗ ಆಗುತ್ತೆ ಅಷ್ಟೇ ಹೊರತು ಈಗ ಸಿಂಹ ರಾಶಿ ಜಾತಕರು ಕೆಲಸಕ್ಕೆ ಅಪ್ಲೈ ಮಾಡಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಟೈಮ್ ಚೆನ್ನಾಗಿದೆ. ಸಂತೋಷವಾಗಿರ್ತೀರಿ. ಹಾಲನ್ನ ನೋಡಿ ಉಕ್ಕಿಸಿದ್ರೆ ಹೇಗೆ ಉಕ್ಕುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರೋದು ಧೈರ್ಯ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯದಿಂದ ಬಿಸ್ನೆಸ್ ಮಾಡಿ ದುಡ್ಡು ಲಾಭ ಆಗುತ್ತೆ. ತಾವು ಮಾಡ್ತಿರುವ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಅಧಿಕಾರ ಪಡಿತೀರಿ. ಕಳೆದುಕೊಂಡು ಬಿಟ್ಟಿರ್ತೀರಿ ಅಧಿಕಾರ ಮತ್ತೆ ಪ್ರಾಪ್ತಿಯಾದಾಗ ಎಷ್ಟು ಸಂತೋಷ ಆಗುತ್ತೆ. ಬಹಳ ಗೌರವ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿ ಜಾತಕರಿಗೆ ವಿವಾಹ ಭಾಗ್ಯ. ಭಾಗ್ಯ ಅಂದಾಗ ವಿವಾಹ ಆಗೋದ್ರಿಂದ ನಿಮಗೆ ಪುಣ್ಯ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಏನಪ್ಪ ನನ್ನ ಆದಾಯ ಕ್ಷೀಣಿಸ್ತಾ ಇತ್ತಲ್ಲ ಅನ್ಕೊಂತೀರ, ಈಗ ಏರಿಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿಲ್ಲ. ಶೀಘ್ರ ಕೋಪ, ಅನಾರೋಗ್ಯ, ತಾಯಿ ಜೊತೆ ಕಲಹ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂತ ಸಾಧ್ಯತೆ ಇದೆ ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಏನ್ ಮಾಡಬೇಕು ಅಂದಾಗ ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮನನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ಹಾಗಾದ್ರೆ ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರ ಭವಿಷ್ಯವನ್ನ ಈಗ ನಾನು ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶಿಯಾಧಿಪತಿಯಾದಂಥ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ, ಸಪ್ತಮದಲ್ಲಿ ಶನಿ ಕುಜ. ವೃತ್ತಿನಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಸ್. ನಿಮ್ಗೆ ಕಲಹಗಳು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಕಾಲಿಗೆ ತೊಂದರೆ, ಮೂಳೆಗಳಿಗೆ ತೊಂದರೆ, ರಕ್ತ ಕೆಡುವಂತಹ ಸಾಧ್ಯತೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ, ವೈವಾಹಿಕ ಜೀವನದಲ್ಲಿ ತೊಂದರೆಯನ್ನ ಅನುಭವಿಸ್ತೀರಿ. ಬುಧ ಅಷ್ಟಮದಲ್ಲಿದ್ದಾಗ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಅಥವಾ ಪತ್ನಿಯ ಕುಟುಂಬದಿಂದ ಡೈವರ್ಸ್ ಅಪ್ಲೈ ಮಾಡ್ಬಿಟ್ಟಿರ್ತೀರ. ಅವಾಗ ಪತಿಯಿಂದ ಏನಾದ್ರೂ ದುಡ್ಡು ಬರ್ಬೋದು ಅಷ್ಟೇ ಹೊರತು ವಿವಾಹ ಜೀವನದಲ್ಲಿ ಸುಖ ಅನ್ನೋದು ಸಿಗೋದು ಕಷ್ಟ ಆಗುತ್ತೆ ಅನ್ನೋದು ಸೂಚನೆ ಗ್ರಹಗಳು ತೋರಿಸ್ತಾ ಇದ್ದಾರೆ. ಶುಕ್ರ ನೋಡಿದ್ರೆ ಭಾಗ್ಯಭಾವದಲ್ಲಿ. ನೀವು ಮಾಡುವಂತಹ ಹಣ ಎಲ್ಲಿಂದ ಬರುತ್ತೆ? ಭಾಗ್ಯ, ತಂದೆಯಿಂದ ಧನಲಾಭ. ಸ್ವಲ್ಪ ಪ್ರಯತ್ನ ಪಟ್ಟರೆ ಹಣಕಾಸು ಅಭಿವೃದ್ಧಿ ಆಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ, ಅನಾವಶ್ಯಕ ಖರ್ಚುಗಳು, ಹೊಟ್ಟೆ ತೊಂದರೆ ಅಥವಾ ಅಡ್ಡಿಗಳು ಉಂಟಾಗುವ ಸಾಧ್ಯತೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಧಿಕಾರವನ್ನು ಪಡಿತೀರಿ. ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ಪ್ರಮೋಷನ್ ಸಿಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಹೀಗೆ ವಾರದ ಕೊನೆ 5 ದಿನ ಕನ್ಯಾ ರಾಶಿಯವರಿಗೆ ತುಂಬಾ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿ ಜಾತಕರು ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ಪ್ರಶ್ನೆ ನಿಮ್ದಿದ್ದಾಗ, ತುಲಾ ರಾಶಿ ಅಧಿಪತಿಯಾದಂಥ ಶುಕ್ರ ಅಷ್ಟಮದಲ್ಲಿ, ಸಪ್ತಮದಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ತಂದೆಯ ಜೊತೆ ವೈರತ್ವ, ಬಂಧುಗಳಿಂದ ತೊಂದರೆ. ಬಂಧುಗಳು ಸಂಸಾರನ ಕೇಳಿಸ್ಬಿಡ್ತಾರೆ ಕೆಲವು ಟೈಮಲ್ಲಿ. ಸಂಸಾರ ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ರಿ ಅಂದ್ರೆ ಆ ಕಡೆಯವರು ಇವ್ರಿಗೆ ಚಾಡಿ ಹೇಳೋದು, ಇವರಿಂದ ಅವ್ರ ಹತ್ರ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು. ನೀವೇನ್ ಮಾಡ್ತೀರಾ? ಎಲ್ಲರೂ ಸರಿ ಅಂತ ಅನ್ಕೊಂಡು ಮೋಸ ಆಗುವಂಥದ್ದು, ಸಂಸಾರ ಜೀವನವನ್ನ ಕೆಡಿಸ್ಕೊಳ್ಳುವಂಥದ್ದು, ಅನುಮಾನ ಪಡುವಂಥದ್ದು. ಅನುಮಾನ ಪಡಬಾರದು ವಿವಾಹ ಜೀವನದಲ್ಲಿ ಅಲ್ವಾ. ಅವ್ರು ಆ ತಪ್ಪು ಮಾಡ್ತಾರೆ, ಈ ತಪ್ಪು ಮಾಡ್ತಾರೆ, ಸರಿ ಇಲ್ಲ, ಅವೆಲ್ಲ ಸ್ವಲ್ಪ ಇದ್ದಾಗ ಏನಾಗುತ್ತೆ, ಸಪರೇಷನ್ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ತುಲಾ ರಾಶಿ ಜಾತಕರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಉದ್ಯೋಗದಲ್ಲಿ ನಿಮಗೂ ಕೂಡ, ಅದರಲ್ಲೂ ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗದಲ್ಲಿ ಚಾಲೆಂಜಸ್ ಅನ್ನೋದು ಇದ್ದೇ ಇರುತ್ತೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕೋಪ ಜಾಸ್ತಿ. ಕೋಪ ಬೇಡ. ಕೋಪ ಜಾಸ್ತಿ ಇದ್ದಾಗ ಸರಿಯಾದ ಯಾವುದೋ ಒಂದು ಅಗ್ರಿಮೆಂಟ್ ಇರ್ಬೋದು,
ಯಾರ ಹತ್ರ ಏನಾದ್ರೂ ಒಂದು ಮಾಡ್ತಾ ಇರ್ತೀರಾ, ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಬಹಳ ಜಾಗೃತರಾಗಿರ್ಬೇಕು, ಮನಸ್ಸು ಶಾಂತಿಯಾಗಿರ್ಬೇಕು. ಆದ್ರೆ ನಿಮ್ಗೆ ಕೋಪ ಇರುತ್ತೆ, ಕೋಪದಿಂದ ಕಲಹಗಳಾಗುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಊಟ ಮಾಡಿದ್ದು ಜೀರ್ಣ ಆಗದೆ ಅಜೀರ್ಣ, ಮಕ್ಕಳ ಜೊತೆ ವಿವಾದ, ಒಂದು ಯಂತ್ರದಂತೆ ಜೀವನವನ್ನು ನಡೆಸ್ತೀರಾ. ನಿಮಗೆ ಊಟ ಮಾಡ್ಬೇಕಾದ್ರೆ ಒಂದು ಏಕಾಗ್ರತೆ ಅನ್ನೋದು ಇರಲ್ಲ. ಅದಕ್ಕೆ ಧನ ನಷ್ಟ ಆಗುವಂಥದ್ದು. ಈ ತರ ಜೀವನ ಮಾಡಬಾರದು. ಸದಾ ಶಿವನ ನೆನಪಲ್ಲಿ ನಿಮ್ಮನ್ನ ನೀವು ಯಾರು ತಿಳ್ಕೊಂಡು ಏಕಾಗ್ರತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಈ ವಾರ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಶನಿವಾರ ಭಾನುವಾರ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ವಿಧ ವಿಧವಾದಂತಹ ಕಾಣಿಕೆ, ಧೈರ್ಯ ಹೆಚ್ಚಾಗುತ್ತೆ. ಒಳ್ಳೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ, ಆಗುತ್ತಾ ಅಂದ್ರೆ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗ್ಬೇಕಾದ್ರೆ ನಿಮಗೆ ಈಗ ಗೋಚಾರದ ಗುರು ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳನ್ನ ನೋಡ್ತಾ ಇದ್ದಾನೆ ಅನ್ನೋದು ಬಹಳ ವಿಶೇಷವಾಗಿರುತ್ತೆ. ನಿಮ್ಮ ಜಾತಕವನ್ನ ತೋರಿಸಿದಾಗ ನಿಖರವಾದಂತಹ ಫಲವನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಜಾತಕರು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಸೂರ್ಯ, 6ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸಂಚಾರ ಆಗ್ತಿರೋದ್ರಿಂದ ಬಂಧುಗಳು ಮತ್ತು ಜನಗಳ ಸಹಾಯದಿಂದ ನೀವು ಗೆಲ್ತೀರಿ. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ದೀರ್ಘಕಾಲದ ವ್ಯಾಧಿಗಳಿಂದ ಮುಕ್ತಿಯನ್ನ ಹೊಂದ್ತೀರಿ. ಆದ್ರೆ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ಮಾಡ್ಕೊಳ್ತೀರಾ. ಸ್ತ್ರೀಯರ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ನೀಚ ಸ್ತ್ರೀಯ ಸಹವಾಸದಿಂದ ಮುಕ್ತಿಯನ್ನ ಹೊಂದಿ ಅಂತ ಹೇಳ್ತಾ, ಸೋಮವಾರ ಮಂಗಳವಾರ ಹೇಗಿದೆ ಅಂದ್ರೆ ಟೈಮ್ ತುಂಬಾ ಚೆನ್ನಾಗಿದೆ. ಗೌರವಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಫಲದಾಯಕ ಪ್ರಯಾಣಗಳು, ಏನೇ ಜರ್ನಿ ಮಾಡಿದ್ರೆ ಫಲವಾಗಿರುತ್ತೆ. ರುಚಿ ರುಚಿಯಾದಂತ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ ಅಂತ ನಾವು ಹೇಳ್ತೀವಿ. ಹಾಗೆ ಒಳ್ಳೆ ಊಟ ಮಾಡಿದಾಗ ಶರೀರಕ್ಕೆ ಒಂದು ತಂಪು ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಕೆಮ್ಮು, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ನೆಗಡಿ, ಜ್ವರ ಅಥವಾ ಅಪಮಾನ, ಅನಾರೋಗ್ಯ, ಗೌರವ ನಷ್ಟ, ಧನ ನಷ್ಟ ಉಂಟಾಗುವಂತ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ವೃಶ್ಚಿಕ ರಾಶಿ ಜಾತಕರು ಯಾರಿದ್ದೀರಿ, ನೀವೆಲ್ಲ ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ತಾ ಓಂ ಸದ್ಗುರುವೇ ನಮಃ, ಗುರುಗಳ ಗುರು ಸದ್ಗುರುವನ್ನ ಪ್ರಾರ್ಥನೆ ಮಾಡಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಇನ್ನು ಧನಸ್ಸು ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಇನ್ನು ಧನಸ್ಸು ರಾಶಿ ಜಾತಕರಿಗೆ ಚತುರ್ಥ ಭಾವದಲ್ಲಿ ತೊಂದರೆ ಅಂದ್ರೆ ತಾಯಿ ಜೊತೆ ಕಲಹ, ಭೂಮಿ ವಿಚಾರದಲ್ಲಿ ಕಲಹ, ಪ್ರಾಪರ್ಟಿ ವಿಚಾರ ಇರ್ಬೋದು. ಅದಕ್ಕೆ ಬಹಳ ಹುಷಾರಾಗಿ ಇರಬೇಕಾಗತ್ತೆ. ಈ ವಾರ 5 ದಿನ ನಿಮಗೆ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ಯಾವುದೇ ಕಾಯಿಲೆ ಇದ್ರೆ ಯೋಚನೆ ಮಾಡಬೇಡಿ. ಈ ವಾರದ ಮೊದಲು 5 ದಿನ ಕಾಯಿಲೆಗಳೆಲ್ಲ, ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ಸರ್ಕಾರದ ವ್ಯವಹಾರದಿಂದ ಲಾಭ ಆಗುತ್ತೆ. ರುಚಿ ರುಚಿಯಾದಂತ ಆಹಾರ, ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೆ ಊಟ ಮಾಡ್ತೀರಿ. ಈಗ ಊಟ, ಒಳ್ಳೆ ಊಟ ಅಂದ್ರೆ ಏನು, ಸಾಮಾನ್ಯ ಊಟನ, ಮಧ್ಯಮವಾದ ಊಟನ, ತುಂಬಾ ರಿಚೆಸ್ಟ್ ಊಟನ ಅಂದಾಗ ಒಳ್ಳೆ ಆಹಾರ ಊಟ ತಿಂದ್ರೆ ಅದು ರುಚಿ ಅನ್ನಿಸ್ಬೇಕು ಅಂತ ಆಹಾರ ಸೇವನೆ ಮಾಡ್ತೀರಿ. ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಆದ್ರೆ ಶನಿವಾರ ಭಾನುವಾರ ನಿಮಗೆ ಕಷ್ಟಗಳು ಬರುವಂಥದ್ದು, ಮೂರ್ಖ ಕೆಲಸಗಳನ್ನ ಮಾಡುವಂಥದ್ದು, ಉದ್ವೇಗ ಆಗುವಂಥದ್ದು, ವಿವಾದಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಧನಸ್ಸು ರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಓಂ
ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆಯನ್ನ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಅಂದ್ರೆ 20 ಏಪ್ರಿಲ್ 2026ರಿಂದ 26 ಏಪ್ರಿಲ್ 2026ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿ ಜಾತಕರಿಗೆ ಪಂಚಮ ಭಾವದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಶುಕ್ರ ಮಕರ, ಕುಂಭ, ಮೀನ, ಮೇಷ, ವೃಷಭ ಎಲ್ಲಿ ಹಣವನ್ನ ಹೂಡಿಕೆ ಮಾಡ್ತೀರಿ ಅಲ್ಲೆಲ್ಲ ಹಣ ಉತ್ಪತ್ತಿಯಾಗಿ ಬರುತ್ತೆ. ಯಾರು ಟ್ರೇಡಿಂಗ್ ಮಾಡ್ತೀರಾ ಹಣವನ್ನ ಸಂಪಾದನೆ ಮಾಡ್ತೀರಿ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದರಿಂದ ದುಡ್ಡನ್ನು ತೆಗಿತೀರಿ, ಜೂಜಾಟ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಇದರೆಲ್ಲ ಹಣಕಾಸನ್ನ ಅಭಿವೃದ್ಧಿ ಮಾಡುವಂತಹ ಯೋಗ, ಸ್ತ್ರೀಯಿಂದ ಅನುಕೂಲಗಳು, ತಾವು ಮಾಡುವಂತಹ ಉದ್ಯೋಗ ಕ್ರಿಯೇಟಿವ್ ಆಗಿರುತ್ತೆ, ಅದರಿಂದ ಎಲ್ಲರೂ ಕೂಡ ಹೊಗಳುವಂತಹ ಪರಿಸ್ಥಿತಿ ಮಕರ ರಾಶಿ ಜಾತಕರಿಗೆ ಈ ವಾರ ಉಂಟಾಗತ್ತೆ. ಆದ್ರೆ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ವಾಯು ಪ್ರಕೋಪ, ಹೊಟ್ಟೊಳಗಡೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ವ್ಯರ್ಥ ಖರ್ಚುಗಳು, ಅಂತಸ್ತನ್ನ ನಷ್ಟ ಮಾಡಿಕೊಳ್ಳುವಂಥದ್ದು, ಮಕ್ಕಳಲ್ಲಿ ಸೋಲು ಉಂಟಾಗುತ್ತೆ. ಸೋಮವಾರ ಮಂಗಳವಾರ ನಂತರ ನಿಮ್ಮ ಅದೃಷ್ಟ ಬದಲಾವಣೆ ಆಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಹೊಸ ಸ್ನೇಹ ನಿಮಗೇನಾದರೂ ಸಿಗುವಂತ ಸಾಧ್ಯತೆ, ವ್ಯಾಪಾರದಲ್ಲೂ ಅಭಿವೃದ್ಧಿಯನ್ನ ಹೊಂದಿರಿ. ಮಕರ ರಾಶಿ ಜಾತಕರು ಈ ವಾರ ಏನು ಮಂತ್ರ ಜಪ ಮಾಡಬೇಕು ಅಂದ್ರೆ 3 ಲೋಕದ ತಂದೆ ಶಿವ, ಅದಕ್ಕೆ ವಿಶ್ವಕ್ಕೂ ಕೂಡ ತಂದೆ ಶಿವನೇ ಆಗಿರೋದ್ರಿಂದ ಕಾಶಿ ವಿಶ್ವನಾಥ ಅಂತೀವಿ. ಆದ್ರಿಂದ ಶಿವನನ್ನ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿ ಜಾತಕರು ಈ ವಾರ ನೀವೇನು ಅಟೆನ್ಷನ್ ಇಟ್ಕೋಬೇಕು, ಮಾತೆ ಮುತ್ತು ಮಾತೆ ಮೃತ್ಯು, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂತಹ ಗಾದೆನ ಇಟ್ಕೊಂಡ್ಬಿಟ್ರೆ ನೀವು ಅದೊಂದು ಲೈನ್ ಬರೆದಿಟ್ಕೊಂಡ್ಬಿಡಿ. ಮಾತಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ. ಆದಷ್ಟು ನೀವು ಕುಟುಂಬ ಮನೇಲಿ ಇರ್ಬೇಕು ಹೋಗ್ಬೇಡಿ, ಅಲ್ಲಿ ಕಲಹಗಳಾಗುವಂಥದ್ದು. ಉದ್ಯೋಗದಲ್ಲೂ ಬಹಳ ಚಾಲೆಂಜಸ್ ಅನ್ನೋದು ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಧೈರ್ಯದಿಂದ ನೀವು ಮುನ್ನುಗ್ಗಿದಾಗ ನಿಮಗೆ ಸಫಲತೆ ಪ್ರಾಪ್ತಿಯಾಗುತ್ತೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿದ್ರಾಭಂಗ, ನಿದ್ದೆ ಸರಿಯಾಗಿ ಆಗಲ್ಲ, ಏನೋ ಒಂಥರ ಭಯ, ಮನಸ್ತಾಪಗಳು, ಎದೆಯಲ್ಲಿ ತೊಂದರೆ, ಹೊಟ್ಟೆ ತೊಂದರೆ, ವಾಹನಗಳಿಂದ ನಿಮ್ಗೇನಾದ್ರು ತೊಂದರೆಗಳಾಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ, ಪ್ರಯಾಣಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ನಿಮ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನ ಸೋಲಿಸ್ತೀರಿ. ಕುಂಭರಾಶಿ ಜಾತಕರು ಓಂ ತ್ರಿಲೋಕೇಶಾಯ ನಮಃ. 3 ಲೋಕದ ತಂದೆ ಶಿವ, ನಾವೆಲ್ಲ ಹೋಗ್ಬೇಕಾಗಿರೋದು ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತೇಳಿ ಶಿವನನ್ನ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಅಂದ್ರೆ 12ನೇ ರಾಶಿಯೇ ಮೀನರಾಶಿ. ಹಾಗಾದ್ರೆ ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮೀನರಾಶಿಯವರಿಗೆ ಈ ವಾರನೂ ಕೂಡ ಉದ್ವೇಗ, ಟೆನ್ಷನ್ನು, ಕೋಪ, ದ್ವೇಷ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಬಹಳ ಎಚ್ಚರಿಕೆಯನ್ನು ವಹಿಸಿ ಮಾತನಾಡಬೇಕಾದ್ರೆ ಬಹಳ ಧೈರ್ಯವಾಗಿ ಮಾತಾಡ್ತೀರಿ. ಮಾತನಾಡುವ ಸಾಮರ್ಥ್ಯ ಬಹಳ ಚೆನ್ನಾಗಿರುತ್ತೆ. ನೀವು ಮಾತಾಡುವಂಥ ಮಾತೇ ನಿಮಗೆ ವಾಪಸ್ಸು ತೊಂದರೆಗಳು ಕೊಡುವಂಥ ಸಾಧ್ಯತೆ ಇದೆ. ಅದರಿಂದ ಸೋಮವಾರ, ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ. ನೀವು ಮಾತಾಡೋ ಮಾತಿಂದ ಏನಾಗುತ್ತೆ, ಶತ್ರುಗಳು ಜಾಸ್ತಿ ಆಗುವಂಥದ್ದು, ಸರ್ಕಾರದಿಂದ ತೊಂದರೆಗಳಾಗುವಂಥದ್ದು, ಹಣ ನಷ್ಟ ಆಗುವಂಥದ್ದು, ಸರ್ಕಾರಕ್ಕೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಉಂಟಾಗುತ್ತೆ.
ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭ ಪ್ರಾಪ್ತಿಯಾಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಾನಸಿಕವಾಗಿ ಹಿಂಸೆ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ನಿದ್ರಾಭಂಗ ಆಗುವಂಥದ್ದು, ನೀವು ಪುರುಷ ಜಾತಕರಾಗಿದ್ದು ನಿಮ್ಮ ಪತ್ನಿಯನ್ನು ಗರ್ಭವತಿಯಾಗಿದ್ದರೆ ಗರ್ಭಪಾತವಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಈ ವಾರ 5 ದಿನ ಮೀನರಾಶಿಯವರಿಗೆ ಟೈಮು ಚೆನ್ನಾಗಿರಲ್ಲ. ಅದಕ್ಕೆ ಗುರುಗಳ ಗುರು ಜಗದ್ಗುರು ಯಾರು, ಸದ್ಗುರು ಯಾರು? ಮನುಷ್ಯ ಏನೇ ಟೈಟಲ್ ಹಾಕೊಂಡ್ರು ನಿಜವಾದ ಗುರು, ನಿಜವಾದ ಸದ್ಗುರು ಎಲ್ಲ ಶಿವನೇ ಆಗಿರೋದ್ರಿಂದ ಓಂ ಸದ್ಗುರುವೇ ನಮಃ ಅನ್ನೋಂಥ ಮಂತ್ರ ಜಪ ಮಾಡಿ ಗುರುವಾರದ ದಿನ ನೀವೇನ್ ಮಾಡಬೇಕು, ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿದಾಗ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ. ವಿಡಿಯೋನೆಲ್ಲ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಎಲ್ಲರಿಗೂ ಕೂಡ ಜ್ಞಾನ ಜ್ಯೋತಿಷ್ಯದ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಭಗವಂತ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.